ಜನವರಿ 14ಕ್ಕೆ ನಟ ದರ್ಶನ್ ತೂಗುದೀಪ ರವರು ಜೈಲಿಗೆ ಹೋಗಿ 6 ತಿಂಗಳು ಮುಗಿಯಲಿದೆ. ಹೀಗೆ ಇದ್ದಾಗ ಜೈಲು ಸೇರಿ 6 ತಿಂಗಳವರೆಗೂ ಜಾಮೀನು ಸಿಗೋದು ಕಷ್ಟ ಅಂತಲೇ ಹೇಳಲಾಗುತ್ತಿದೆ. ಜನವರಿ 14ಕ್ಕೆ ನಟ ದರ್ಶನ್ ತೂಗುದೀಪ ರವರು ಜೈಲಿಗೆ ಹೋಗಿ 6 ತಿಂಗಳು ಮುಗಿಯಲಿದೆ. ಹೀಗೆ ಇದ್ದಾಗ ಜೈಲು ಸೇರಿ 6 ತಿಂಗಳವರೆಗೂ ಜಾಮೀನು ಸಿಗೋದು ಕಷ್ಟ ಅಂತಲೇ ಹೇಳಲಾಗುತ್ತಿತ್ತು. ಆದರೆ ಈಗ 6 ತಿಂಗಳು ಆಗಿರುವ ಕಾರಣಕ್ಕೆ ಜನವರಿ 14ರ ನಂತರ ನಟ ದರ್ಶನ್ ತೂಗುದೀಪ ರವರ ಪರವಾಗಿ ಜಾಮೀನು ಅಂದರೆ ಬೇಲ್ ಅರ್ಜಿ ಸಲ್ಲಿಕೆ ಸಾಧ್ಯತೆ ದಟ್ಟವಾಗಿದೆ. ಜಾಮೀನಿಗಾಗಿ ಮತ್ತೆ ಮೊರೆ ಹೋಗುವ ಸಾಧ್ಯತೆ ಹೆಚ್ಚಿದ್ದು, ಬಹುತೇಕ ನಟ ದರ್ಶನ್ ತೂಗುದೀಪ ರವರಿಗೆ ಜಾಮೀನು ಸಿಗುತ್ತದೆ ಎಂಬ ಭರವಸೆ ಅಭಿಮಾನಿಗಳಲ್ಲಿ ಮೂಡಿದೆ. ದರ್ಶನ್ ಪರ ವಕೀಲರು ಕೂಡ ಇದೇ ಭರವಸೆ ವ್ಯಕ್ತಪಡಿಸುತ್ತಿದ್ದು, ಸಂಕ್ರಾಂತಿ ಹಬ್ಬದ ನಂತರ ಭರ್ಜರಿ ಸುದ್ದಿ ಸಿಗುವ ನಿರೀಕ್ಷೆ ಇದೆ.